ನಮ್ಮದೇನು ಮನಸ್ತಾಪ ಏನಿಲ್ಲ, ಆ ಥರ ಏನಲ್ಲ. ನಾವು ಅದು ಮೊನ್ನೆ ಹೇಳಿದ್ದೀವಲ್ಲ, ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅದರ ಪ್ರಕಾರ ನಡೀಬೇಕು. ಯಾರ್ದೋ ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು. ಅದಕ್ಕೋಸ್ಕರ ನಾವು ಆ ಥರ ಮಾತಾಡೋದೇ ಹೊರತು ಇದೇನು ಮನಸ್ತಾಪಗಳಿದೇನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದೇನು ನಮ್ಮ ಮನೆ, ನಮ್ಮ ಆಸ್ತಿ, ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ. ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡಿಬೇಕಷ್ಟೆ. ಸರ್, ಈಗ ಡಿ ಸಿ ಎಂ ಇವರು ಇರುತ್ತಾನೆ, ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆ. ಒಂದು KPCC ಅಧ್ಯಕ್ಷರು AICCಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಯಾಕಂದರೆ ನಿನ್ನೆ DKಶಿ ಅವರು ಹೇಳಿದ್ದು ಹೈಕಮಾಂಡು ಮತ್ತು ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಸಿದ್ದರಾಮಯ್ಯವರ ಹೆಸರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಇತ್ತು. ಅದಕ್ಕೆ ರಾಜಣ್ಣ ಹೇಳ್ತಾ ಇರುವಂಥದ್ದು, ಈಗ ಹೈಕಮಾಂಡ್ ಹೆಸರನ್ನು ಮತ್ತು AICCಯನ್ನು ದುರುಪಯೋಗ ಪಡಿಸ್ತಾ ಇರೋದು DK ಶಿವಕುಮಾರ್ ಅಂತ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ, ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ, ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸ್ಬೇಕು. ಈಗಾಗಲೇ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅಲ್ಲ, ಈಗಾಗಲೇ ಓದ್ಕೊಂಡು ಮಾತಾಡಿದ್ದೀನಿ, ನಾನು ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೀನಿ. DK ಶಿವಕುಮಾರ್ ಅವರ ವಿರುದ್ಧ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಆದರೆ ನನಗೆ AICC KPCC ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನು ನಿಭಾಯಿಸ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಮತ್ತು ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಯಿಂದ ಮರಳು ತೆಗೆಯೋದ್ರಿಂದ ಈ ಬ್ರಿಡ್ಜ್ಗಳು ತುಂಬ ವೀಕ್ ಆಗ್ತಾ ಇದೆ ಅನ್ನೋದು ಆರೋಪ. ನೋಡಿ, ಇವೆಲ್ಲ ಏನಾಗಿದೆ, ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು. ಇದು ಒಂದು ಕಡೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ. ಅದು ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ. ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ, KDPಯಲ್ಲೂ ಕೂಡ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ, ಈಗ ಓಡಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ. ಈಗ ಒಬ್ಬ ಲೋಕಾಯುಕ್ತ ದಾಳಿಯಾದ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಈಗಲೂ ಕೂಡ ಇರುವಂಥದ್ದು ಒಬ್ಬರು ಅಧಿಕಾರಿ ಇದ್ದಾರೆ. ಇತ್ತೀಚೆಗೆ ಅವರಿಗೆ ಲೋಕಾಯುಕ್ತ ದಾಳಿಯಾಗಿತ್ತು, ಮತ್ತು ಉಪಲೋಕಾಯುಕ್ತರು ಬಂದಾಗ ಕೂಡ ಅವರ ಮೇಲೆ ತರಾಟೆಗೆ ತೆಗೆದುಕೊಂಡಿದ್ದು. ನೋಡ್ತೀನಿ ಅದ್ರ ಬಗ್ಗೆ, ಖಂಡಿತ ಅದೇನು ಕ್ರಮ ತಗೊಳ್ಳಿ. ನಾನು ಮೈನ್ಸ್ ಮಿನಿಸ್ಟರ್ ಜೊತೆ ಮಾತಾಡೋಣ. ಅದು ಒಂದು ಕಡೆ ಇರಲಿ, ಖಂಡಿತ ಅದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ನೋಡೋಣ, ಅದ್ರ ಬಗ್ಗೆ ವಿಚಾರಿಸ್ತೀವಿ. ನಮ್ಮದೇನು ಮನಸ್ತಾಪ ಏನಿಲ್ಲ, ಆ ಥರ ಏನಲ್ಲ. ನಾವು ಮೊನ್ನೆ ಹೇಳಿದ್ದೀವಲ್ಲ, ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅದರ ಪ್ರಕಾರ ನಡೀಬೇಕು. ಯಾರ್ದೋ ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು. ಅದಕ್ಕೋಸ್ಕರ ನಾವು ಆ ಥರ ಮಾತಾಡೋದೇ ಹೊರತು ಇದೇನು ಮನಸ್ತಾಪಗಳಿದೇನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದೇನು ನಮ್ಮ ಮನೆ, ನಮ್ಮ ಆಸ್ತಿ, ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ. ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡೀಬೇಕಷ್ಟೆ. ಸರ್, ಈಗ DCM ಇವರು ಇರುತ್ತಾನೆ, ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆ. ಒಂದು KPCC ಅಧ್ಯಕ್ಷರು AICCಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಯಾಕಂದರೆ ನಿನ್ನೆ DKಶಿ ಅವರು ಹೇಳಿದ್ದು ಹೈಕಮಾಂಡು ಮತ್ತು ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಸಿದ್ದರಾಮಯ್ಯವರ ಹೆಸರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಇತ್ತು. ಅದಕ್ಕೆ ರಾಜಣ್ಣ ಹೇಳ್ತಾ ಇರುವಂಥದ್ದು, ಈಗ ಹೈಕಮಾಂಡ್ ಹೆಸರನ್ನು ಮತ್ತು AICCಯನ್ನು ದುರುಪಯೋಗ ಪಡಿಸ್ತಾ ಇರೋದು DK ಶಿವಕುಮಾರ್ ಅಂತ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು
ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸ್ಬೇಕು. ಈಗಾಗಲೇ ಖರ್ಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅಲ್ಲ, ಈಗಾಗಲೇ ಓದ್ಕೊಂಡು ಮಾತಾಡಿದ್ದೀನಿ, ನಾನು ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಆದರೆ ನನಗೆ AICC KPCC ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನು ನಿಭಾಯಿಸ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಮತ್ತು ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಯಿಂದ ಮರಳು ತೆಗೆಯೋದ್ರಿಂದ ಈ ಬ್ರಿಡ್ಜ್ಗಳು ತುಂಬ ವೀಕ್ ಆಗ್ತಾ ಇದೆ ಅನ್ನೋದು ಆರೋಪ. ನೋಡಿ, ಇವೆಲ್ಲ ಏನಾಗಿದೆ, ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು. ಇದು ಒಂದು ಕಡೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ. ಅದು ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ. ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ, KDPಯಲ್ಲೂ ಕೂಡ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ, ಈಗ ಓಡಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ. ಈಗ ಒಬ್ಬ ಲೋಕಾಯುಕ್ತ ದಾಳಿಯಾದ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಈಗಲೂ ಕೂಡ ಇರುವಂಥದ್ದು ಒಬ್ಬರು ಅಧಿಕಾರಿ ಇದ್ದಾರೆ. ಇತ್ತೀಚೆಗೆ ಅವರಿಗೆ ಲೋಕಾಯುಕ್ತ ದಾಳಿಯಾಗಿತ್ತು, ಮತ್ತು ಉಪಲೋಕಾಯುಕ್ತರು ಬಂದಾಗ ಕೂಡ ಅವರ ಮೇಲೆ ತರಾಟೆಗೆ ತೆಗೆದುಕೊಂಡಿದ್ದು. ನೋಡ್ತೀನಿ ಅದ್ರ ಬಗ್ಗೆ, ಖಂಡಿತ ಅದೇನು ಕ್ರಮ ತಗೊಳ್ಳಿ. ನಾನು ಮೈನ್ಸ್ ಮಿನಿಸ್ಟರ್ ಜೊತೆ ಮಾತಾಡೋಣ. ಅದು ಒಂದು ಕಡೆ ಇರಲಿ, ಖಂಡಿತ ಅದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ನೋಡೋಣ, ಅದ್ರ ಬಗ್ಗೆ ವಿಚಾರಿಸ್ತೀವಿ. ನಮ್ಮದೇನು ಮನಸ್ತಾಪ ಏನಿಲ್ಲ, ಆ ಥರ ಏನಲ್ಲ. ನಾವು ಮುನ್ನೇ ಹೇಳಿದ್ದೀವಲ್ಲ, ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅದ್ರ ಪ್ರಕಾರ ನಡೀಬೇಕು, ಯಾರ್ದೋ ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು. ಅದಕ್ಕೋಸ್ಕರ ನಾವು ಆ ಥರ ಮಾತಾಡೋದೇ ಹೊರತು ಇದು ಮನಸ್ತಾಪಗಳು, ಇದನ್ನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದನ್ನು ನಮ್ಮ ಮನೆ, ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ, ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡೀಬೇಕಷ್ಟೆ. ಸರ್, ಈಗ DCM ಇವರು ಇರುತ್ತಾನೆ, ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆ. ಒಂದು KPCC ಅಧ್ಯಕ್ಷರು AICCಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಯಾಕಂದರೆ ನಿನ್ನೆ DKಶಿ ಅವರು ಹೇಳಿದ್ದು ಹೈಕಮಾಂಡು ಮತ್ತು ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಸಿದ್ದರಾಮಯ್ಯವರ ಹೆಸರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಇತ್ತು. ಅದಕ್ಕೆ ರಾಜಣ್ಣ ಹೇಳ್ತಾ ಇರುವಂಥದ್ದು, ಈಗ ಹೈಕಮಾಂಡ್ ಹೆಸರನ್ನು ಮತ್ತು AICCಯನ್ನು ದುರುಪಯೋಗ ಪಡಿಸ್ತಾ ಇರೋದು DK ಶಿವಕುಮಾರ್ ಅಂತ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಅವರಲ್ಲಿ ಏನೇ ವಿಷಯಗಳಿದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸ್ಬೇಕು. ಈಗಾಗಲೇ ಖರ್ಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅಲ್ಲ, ಈಗಾಗಲೇ ಓದ್ಕೊಂಡು ಮಾತಾಡಿದ್ದೀನಿ, ನಾನು ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಆದರೆ ನನಗೆ AICC KPCC ಅಧ್ಯಕ್ಷ ಸ್ಥಾನ ಕೊಟ್ಟು ಅದನ್ನು ನಿಭಾಯಿಸ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಮತ್ತು ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಯಿಂದ ಮರಳು ತೆಗೆಯೋದ್ರಿಂದ ಈ ಬ್ರಿಡ್ಜ್ಗಳು ತುಂಬ ವೀಕ್ ಆಗ್ತಾ ಇದೆ ಅನ್ನೋದು ಆರೋಪ. ನೋಡಿ, ಇವೆಲ್ಲ ಏನಾಗಿದೆ, ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು. ಇದು ಒಂದು ಕಡೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ. ಅದು ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ.
ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ KDPಯಲ್ಲೂ ಕೂಡ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ, ಈಗ ಓಡಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ. ಈಗ ಒಬ್ಬ ಲೋಕಾಯುಕ್ತ ದಾಳಿಯಾದ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಈಗಲೂ ಕೂಡ ಇರುವಂಥದ್ದು ಒಬ್ಬರು ಅಧಿಕಾರಿ ಇದ್ದಾರೆ. ಇತ್ತೀಚೆಗೆ ಅವರಿಗೆ ಲೋಕಾಯುಕ್ತ ದಾಳಿಯಾಗಿತ್ತು, ಮತ್ತು ಉಪಲೋಕಾಯುಕ್ತರು ಬಂದಾಗ ಕೂಡ ಅವರ ಮೇಲೆ ತರಾಟೆಗೆ ತೆಗೆದುಕೊಂಡಿದ್ರು. ನೋಡ್ತೀನಿ ಅದ್ರ ಬಗ್ಗೆ ಖಂಡಿತ ಅದು ಏನು ಕ್ರಮ ತಗೊಳ್ಳಿ. ನಾನು ಮೈನ್ಸ್ ಮಿನಿಸ್ಟರ್ ಜೊತೆ ಮಾತಾಡೋಣ. ಅದು ಒಂದು ಕಡೆ ಇರಲಿ ಖಂಡಿತ ಅದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ನೋಡೋಣ, ಅದ್ರ ಬಗ್ಗೆ ವಿಚಾರಿಸ್ತೀವಿ.